ಹಾಯ್ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು KPSC ಅವರು ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಅದರ ಅಫಿಷಿಯಲ್ ಕೀ ಆನ್ಸರನ್ನು ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ವಿಡಿಯೋವನ್ನು ಶುರು ಮಾಡೋಣ. ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಈ ಎಕ್ಸಾಮ್ 13 ಜುಲೈ 2025 ಭಾನುವಾರದಂದು ನಡೆದಿತ್ತು. ಈ ಎಕ್ಸಾಮ್ನ ಪೇಪರ್ ಕೋಡ್ ಬಂದು ಜನರಲ್ ನಾಲೆಡ್ಜ್ ಪೇಪರ್ ಕೋಡ್ 656, ಹಾಗೆ ಕಮ್ಯುನಿಕೇಷನ್ ಪೇಪರ್ ಕೋಡ್ 657. ಈ ಎಕ್ಸಾಮನ್ನು ಯಾರು ಬರೆದಿದ್ದೀರಾ ಅವರು ನಿಮ್ಮ ಕೀ ಆನ್ಸರನ್ನು KPSC ಅವರ ವೆಬ್ಸೈಟಲ್ಲಿ ಹೋಗಿ ನೋಡ್ಬೋದು. ಕೀ ಆನ್ಸರನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ OMRನ್ನು ಚೆಕ್ ಮಾಡ್ಕೋಬೋದು. ಯೂಶ್ವಲ್ KPSC ಅವರು ಯಾವತ್ತೂ ಒಂದೇ ಸಲ ಕೀ ಆನ್ಸರನ್ನು ಬಿಡೋದಿಲ್ಲ. ಕೆಲವೊಂದು ಸಲ 2-3 ಸಲ ಬಿಡ್ತಾರೆ. ಇದರಲ್ಲೂ ನನಗೆ ಕೆಲವೊಂದು ಕ್ವಶನ್ಗಳು ತಪ್ಪು ಅನ್ನಿಸ್ತು. ನೀವು ಯಾವ್ಯಾವ ಕ್ವಶನ್ ತಪ್ಪಾಗಿದೆ ಅದನ್ನು ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಅಟ್ಲೀಸ್ಟ್ ಬೇರೆಯವರಿಗೆ ಗೊತ್ತಾಗುತ್ತೆ. ಯಾರು ಅಬ್ಜೆಕ್ಷನ್ ಹಾಕ್ತಾರೆ ಅಂಥವ್ರು ಹಾಕಲಿ. ನನಗೆ ಗೊತ್ತಾಗದಂಥ 2-3 ಕ್ವಶನನ್ನು ನಾನು ಹೇಳ್ತೀನಿ. ಪರ್ಮನೆಂಟ್ ಸೆಟಲ್ಮೆಂಟ್ ಕ್ವಶನನ್ನು KPSC ಅವರು ತಪ್ಪು ಕೊಟ್ಟಿದ್ದಾರೆ ಅಂತ ಅನ್ನಿಸ್ತು. ಏನಕ್ಕಂದರೆ ಅವ್ರು ಕೊಟ್ಟಿರೋ ಆಪ್ಷನಲ್ಲಿ ಇಟ್ ಕ್ರಿಯೇಟ್ಸ್ ಎ ಕ್ಲಾಸ್ ಆಫ್ ಲಾಯಲ್ ಜಮೀನ್ದಾರ್, ಇದು ನಿಷ್ಠಾವಂತ ಜಮೀನ್ದಾರರನ್ನು ಸೃಷ್ಟಿಸಿತು ಅಂತ ಇದೆ. ಅದು ನಿಷ್ಠಾವಂತ ಜಮೀನ್ದಾರರನ್ನು ಸೃಷ್ಟಿ ಮಾಡಲಿಲ್ಲ. ಅದ್ರ ಏಮ್ ಆಗಿತ್ತು ನಿಷ್ಠಾವಂತ ಜಮೀನ್ದಾರರನ್ನು ಸೃಷ್ಟಿ ಮಾಡಬೇಕು ಅಂತ. ಆದರೆ ಅವರು ಎಕ್ಸ್ಪ್ಲಾಯ್ಟ್ ಮಾಡ್ತಿದ್ರು ಫಾರ್ಮರ್ಸ್ಗಳನ್ನು. ಸೊ ಈ ಪಾಯಿಂಟು ಡೆಫಿನೆಟ್ಲಿ ತಪ್ಪಾಗುತ್ತೆ. ಇನ್ನೊಂದು ಕ್ವಶನಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ವಾಸ್ ನಾಟ್ ಅ ಪಾರ್ಟ್ ಆಫ್ ಪ್ರಿಯಾಂಬಲ್ ಆಫ್ ಇಂಡಿಯಾ ಅಂತ, ಅದರಲ್ಲಿ ಸೋಷಿಯಲಿಸ್ಟ್ ಅನ್ನೋದನ್ನು ಕೊಟ್ಟಿದ್ದಾರೆ. ಸಮಾಜವಾದಿ ಅನ್ನೋದು ಇಂಡಿಯಾ ಪ್ರಿಯಾಂಬಲ್ನ ಪಾರ್ಟ್ ಅಲ್ಲ ಅಂತ. ಆದರೆ ಅವ್ರು ಕೇಳಿರೋ ಕ್ವಶನ್ನೇ ತಪ್ಪಾಗಿದೆ. ಅಲ್ಲಿ ಒರಿಜಿನಲ್ಲಿ ಯಾವುದಲ್ಲ ಅಂತಂದರೆ ನಾವು ಇದನ್ನು ಸೆಲೆಕ್ಟ್ ಮಾಡ್ಬೋದಿತ್ತು. ಕ್ವಶನನ್ನೇ ತಪ್ಪು ಕೊಟ್ಟಿದ್ದಾರೆ. ಆ್ಯಸ್ ಯೂಶ್ವಲ್ ನಮಗೆ ಗೊತ್ತಿರೋ ಹಾಗೆ ಅವರು ಗ್ರೇಸ್ ಕೊಡೋದಾದರೆ ರಿವೈಸ್ಡ್ ಕೀ ಆನ್ಸರಲ್ಲಿ ಕೊಡ್ತಾರೆ. ಆ ಕಾರಣದಿಂದ ಇವಾಗ ತಪ್ಪು ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ತೀನಿ. ಈ ಕ್ವಶನನ್ನು ಚೇಂಜ್ ಮಾಡಬೇಕು ಅವರು. ಯಾಕಂದರೆ ಇವೆಲ್ಲನೂ ಪಾರ್ಟ್ ಆಫ್ ಪ್ರಿಯಾಂಬಲ್. ರಿಪಬ್ಲಿಕ್, ಸೋಷಿಯಲಿಸ್ಟಿಕ್, ಡೆಮೋಕ್ರೆಟಿಕ್ ಮತ್ತು ಸಾವರಿನ್ ಇವೆಲ್ಲನೂ ಬರುತ್ತೆ. ಮತ್ತೊಂದು ಕ್ವಶನ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಪೆನಿನ್ಸುಲರ್ ಪ್ಲಾಟ್ಯೂ. ದ್ವೀಪದ ಪ್ರಸ್ಥಭೂಮಿಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಹೇಳಿಕೆಯನ್ನು ಗಮನಿಸಿ ಅಂತ ಕೊಟ್ಟಿದ್ದಾರೆ. ಒಂದು ಕ್ವಶನ್. ಈ ಕ್ವಶನಲ್ಲಿ ದೊಡ್ಡ ಬೆಟ್ಟ ಈಸ್ ದ ಹೈಯೆಸ್ಟ್ ಪೀಕ್ ಆಫ್ ಈಸ್ಟರ್ನ್ ಘಾಟ್ ಅಂತ ಅನ್ನೋದಕ್ಕೆ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ KPSC ಅವರು. ಅವರಿಗೆ ಈಸ್ಟರ್ನ್ ಘಾಟ್ ಮತ್ತು ವೆಸ್ಟರ್ನ್ ಘಾಟ್ ಬಗ್ಗೆ ಕನ್ಫ್ಯೂಸ್ ಆಗಿರ್ಬೋದು. ದೊಡ್ಡ ಬೆಟ್ಟ ಅನ್ನೋದು ಹೈಯೆಸ್ಟ್ ಪೀಕ್ ಆಫ್ ವೆಸ್ಟರ್ನ್ ಘಾಟಲ್ಲಿ ಬರುತ್ತೆ. ಆರ್ಮಕೊಂಡ ಅನ್ನೋದು ಈಸ್ಟರ್ನ್ ಘಾಟ್ನ ಹೈಯೆಸ್ಟ್ ಪೀಕ್ ಆಗುತ್ತೆ. ಈ ಕ್ವಶನ್ಗೂ ಉತ್ತರ ತಪ್ಪಾಗುತ್ತೆ. ಆ್ಯಸ್ ಯೂಶ್ವಲ್ ಅವರು ಬೇಕು ಅಂತಲೇ ಈ ಥರ ತಪ್ಪನ್ನು ಕೊಡ್ತಾರೇನೋ. ನಾವು ಅಬ್ಜೆಕ್ಷನ್ ಫೈಲ್ ಮಾಡೋಣ. ಒಂದೊಂದು ಕ್ವಶನಿಗೂ 50 ರೂಪಾಯಿ ಹಂಗೆ ಅವರ ಹೆಸರಲ್ಲಿ DD ತೆಗೆದು ಅವರನ್ನು ಕಳಿಸ್ಬೇಕು ಅಂತ ಈ ರೀತಿ ತಪ್ಪು ಕೊಡ್ತಾರೋ ಏನೋ. ಈ ರೀತಿ ಇನ್ನೂ ಸಾಕಷ್ಟು ಕ್ವಶನ್ಗಳು ಇರ್ಬೋದು. ನಿಮಗೆ ಯಾವ್ಯಾವ ಕ್ವಶನ್ ತಪ್ಪು ಅನಿಸುತ್ತೆ ಇದನ್ನು ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಇದರಿಂದ ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ. ಹಾಗೆಯೇ ಯಾರು ಅಬ್ಜೆಕ್ಷನ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀರಾ ಅವರು ಪ್ರತಿ ಕ್ವಶನ್ನಿಗೆ 50 ರೂಪಾಯಿ ಹಾಗೆ DDಯನ್ನು ತಗೊಂಡು ಕಾರ್ಯದರ್ಶಿಗಳು, ಕರ್ನಾಟಕ ಲೋಕಸೇವಾ ಆಯೋಗ ಇವರ ಹೆಸರಿಗೆ ಸಂದಾಯವನ್ನು ಮಾಡಬೇಕಾಗತ್ತೆ. ಹಾಗೆ ಆಕ್ಷೇಪಣೆ ಏನಿದ್ರು 20/8/2025 ಒಳಗಡೆ ಸಂಜೆ 5:30 ಒಳಗಡೆ KPSC ಅವರ ಆಫೀಸ್ಗೆ ರೀಚ್ ಆಗಬೇಕಾಗತ್ತೆ. ಆ ಕಾರಣಕ್ಕಾಗಿ 1-2 ದಿನದಲ್ಲಿ ಬೇಗನೆ ಕ್ವಶನ್ಗಳೆಲ್ಲ ಯಾವ್ದು ತಪ್ಪಿದೆ ಅಂತ ಹುಡುಕಿ ಆದಷ್ಟು ಬೇಗ ಕಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ಚಾನಲ್ಗೆ ಲೈಕ್ ಮಾಡಿ, ಹಾಗೆ ಇದನ್ನು ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.